ಮದ್ಯ ತ್ಯಜಿಸಿ ಉತ್ತಮ ಜೀವನ ನಡೆಸಿ ಶಿಬಿರಾರ್ಥಿಗಳಿಗೆ ಕರೆ ನೀಡಿದ ಸಮಾಜ ಸೇವಕ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗುತ್ತಿರುವ ಮದ್ಯವರ್ಜನ ಶಿಬಿರಗಳು ಸಮಾಜದಲ್ಲಿ ಉತ್ತಮ ಬದಲಾವಣೆ ತರುವ ಮಹತ್ವದ ಸೇವಾ ಕಾರ್ಯವಾಗಿದೆ ಎಂದು ಸಮಾಜ ಸೇವಕ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಹೇಳಿದರು. 2089ನೇ ಮದ್ಯವರ್ಜನ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮದ್ಯಪಾನದಿಂದ ವ್ಯಕ್ತಿಯ ಬದುಕಿನ ಜೊತೆಗೆ ಕುಟುಂಬದ ಜೀವನವೂ ಹಾಳಾಗುತ್ತದೆ. ಉತ್ತಮ ನಾಗರಿಕರಾಗಲು ಮದ್ಯ ಸೇರಿದಂತೆ ಎಲ್ಲಾ ರೀತಿಯ ದುಶ್ಚಟಗಳಿಂದ ದೂರವಿರುವುದು ಅಗತ್ಯ ಎಂದು ತಿಳಿಸಿದರು. ಶಿಬಿರಾರ್ಥಿಗಳು ಶಿಬಿರದಲ್ಲಿ ಪಡೆದ ಸಂದೇಶವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮದ್ಯ ವ್ಯಸನವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು. ಕುಟುಂಬದ ಸದಸ್ಯರೊಂದಿಗೆ ಸುಖ, ಶಾಂತಿ ಮತ್ತು ನೆಮ್ಮದಿಯ ಬದುಕು ನಡೆಸುವ ಸಂಕಲ್ಪ ಮಾಡಬೇಕು ಎಂದು 48 ಮಂದಿ ಶಿಬಿರಾರ್ಥಿಗಳಿಗೆ ಸಲಹೆ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮುದ್ದುರಾಮೇಗೌಡ, ಶಿಬಿರಾರ್ಥಿಗಳು ತಮ್ಮ ಸ್ನೇಹಿತರು ಹಾಗೂ ಪರಿಚಯಸ್ಥರಿಗೂ ಮದ್ಯವರ್ಜನದ ಮಹತ್ವವನ್ನ ತಿಳಿಸಿ ಅವರನ್ನು ಮದ್ಯಪಾನ ಹಾಗೂ ಇತರ ದುಶ್ಚಟಗಳಿಂದ ದೂರವಿರಲು ಪ್ರೇರೇಪಿಸಬೇಕು. ಈ ಮೂಲಕ ಮದ್ಯಮುಕ್ತ ಗ್ರಾಮಗಳ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ಮದ್ಯವರ್ಜನದ ಶಿಬಿರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮುದ್ದುರಾಮೇಗೌಡ, ಕಾಮಾಕ್ಷಿ ಜ್ಯುವೆಲರಿ ಮಾಲೀಕ ಸ್ಯಾಮ್ಸಿಂಗ್, ಎಂಡಿಸಿಸಿ ಬ್ಯಾಂಕ್ ಪ್ರಬಂಧಕ ಚಂದ್ರುಡಿ, ಸಮಿತಿಯ ಗೌರವಾಧ್ಯಕ್ಷೆ ಕೆ ಮಣಿಯಮ್ಮ, ಪ್ರಾದೇಶಿಕ ನಿರ್ದೇಶಕ ಯೋಗೇಶ್ ಎ, ಜಿಲ್ಲಾ ನಿರ್ದೇಶಕ ವಿ ವಿಜಯ್ ಕುಮಾರ್ ನಾಗನಾಳ, ಯೋಜನಾಧಿಕಾರಿ ಶಶಿರೇಖಾ ಪಿ, ವಲಯ ಮೇಲ್ವಿಚಾರಕ ಸಿಪಿ ಪಾಟೀಲ್, ಕೋಶಾಧಿಕಾರಿ ವರಕೋಡು ಉಮೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅಭಿನಂದಿಸ್ತಾ ನಮ್ಮ ವೇದಿಕೆಯಲ್ಲಿರುವ ಗಣ್ಯಾತಿಗಣ್ಯರ ಒಂದು ವಿನಂತಿ, ಸಮಯದ ಅಭಾವಗಳಿದೆ, ತಮ್ಮ ಚುರುಕಾದ ಶುಭ ಹಾರೈಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಿದ್ದೇನೆ. ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಅಧ್ಯಕ್ಷರು ತಮ್ಮ 2 ಹಿತನುಡಿಗಾಗಿ. ಎಲ್ಲರೂ ದಯಮಾಡಿ ನಾನೊಂದು ಶ್ಲೋಕ ಹೇಳ್ತೀನಿ, ಅದೆಲ್ಲ ತಾವು ಹೇಳಬೇಕು. ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್, ಜೈ ಶ್ರೀ ಗುರುದೇವ್. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಮತ್ತೆ ಮುಂದೆ ಕೂತಿರುವ ನಮ್ಮ ತಂದೆ ತಾಯಿ ಸಮಾನದಿದೆ, ಮತ್ತೆ ನಮ್ಮ ಅಣ್ಣ ತಂಗಿದಿರೆ, ಅಕ್ಕ ತಂಗಿದಿರೆ, ಅಕ್ಕಪಕ್ಕದ ಗ್ರಾಮಸ್ಥರೇ, ಮತ್ತೆ ಮಾಧ್ಯಮ ಮಿತ್ರರೇ, ಈ ಒಂದು ಕಾರ್ಯಕ್ರಮ ತಾವೆಲ್ಲ ಅನುಭವದ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋಡ್ತಾ ಇದ್ದೀರಾ. ಎಲ್ಲರೂ ಗಣ್ಯರು ಅವರವರ ಒಂದು ಜ್ಞಾನದ ನಿಮಗೆ ಅರ್ಪಿಸಿದ್ದಾರೆ ಮಾತುಗಳನ್ನ, ಅದೆಲ್ಲ ತಾವು ಅಳವಡಿಸ್ಕೋಬೇಕು. ಈ ಒಂದು ಸಮಾರಂಭಕ್ಕೆ ನನಗೆ ಒಂದು ಕರೆ ಮಾಡಿ ನಮ್ಮ ಮುದ್ದುರಾಮೇಗೌಡರು ದಯಮಾಡಿ ನಮ್ಮ ಒಂದು ಈ ಶಿಬಿರಕ್ಕೆ ಬನ್ನಿ ಅಂತ ಕೇಳ್ಕೊಂಡ್ರು. ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ಅವರ ಕುಟುಂಬಕ್ಕೆ ಮತ್ತೆ ಅವರ ಎಲ್ಲ ಊರಿನ ಗ್ರಾಮಸ್ಥರು, ರೈತ ಬಂದವರು, ಅವರಿಗೆಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ. ಮತ್ತೆ ನನ್ನ ಜೊತೆಯಲ್ಲಿ ಬಂದಿರುವ ನನ್ನ ಸಹಪಾಠಿ ಶ್ಯಾಮ್ ಸಿಂಗ್ ಅವರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ. ಎಲ್ಲರ ಗಣ್ಯರ ಮಾತುಗಳು ಕೇಳಿದ್ದೀರಾ, ತಮಗೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ದಯಮಾಡಿ ಇದನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಇದನ್ನ ಹೇಳಿ ಕೇಳಿ ಈ ಕಿವಿಲಿ ಬರೋ ಥರ ಮಾಡಕ್ ಹೋಗಬೇಡಿ. ನಾನು ನಿಮ್ಗೆ ಬುದ್ಧಿ ಹೇಳೋಷ್ಟು ದೊಡ್ಡವನೇನಲ್ಲ. ನಾನು ನಿಮ್ಮ ಮನೆಯಲ್ಲಿ ಒಬ್ಬನ ಮಗನಾಗೋ ಇಲ್ಲ ಅಣ್ಣನಾಗೋ ತಮ್ಮನಾಗೋ ಇದ್ದೀನಿ. ಮತ್ತೆ ಈ ಒಂದು ಶಿಬಿರದ ಉದ್ದೇಶ ನಮ್ಮ ಸ್ವಾಮೀಜಿಯವರು, ಅಂದ್ರೆ ಈ ಕಲಿಯುಗದ ದೇವರು ಅಂತ ಹೇಳ್ಬೋದು, ಮಾತಾಡು ಮಂಜುನಾಥ್, ನಮ್ಮ ವೀರೇಂದ್ರ ಹೆಗ್ಗಡೆ ಅವರು. ನಾವು ತುಂಬಾ ಪುಣ್ಯವಂತರು. ಈ ಕರ್ನಾಟಕದಲ್ಲಿ ನಾವೆಲ್ಲ ಜನಿಸಿರುವ ಒಂದು ಪವಿತ್ರ ಸ್ಥಳದಲ್ಲಿ, ಈ ಧರ್ಮಸ್ಥಳ ಕ್ಷೇತ್ರ, ಅಲ್ಲಿ ಯಾವುದೊಂದು ಕೂಡ ಯಾರೇ ಹೋಗ್ಲಿ ಪ್ರಪಂಚಾದ್ಯಂತ ಎಲ್ಲಾ ಕಡೆ ಹೋದವರೆಲ್ಲ ಅಲ್ಲಿ ಆ ಸ್ಥಳಕ್ಕೆ ಒಂದು ಪವಿತ್ರವಾದ ಸ್ಥಳದ ಒಂದು ಸಂದೇಶ ಇದೆ. ಆ ಸಂದೇಶದ ಮೂಲಕ ನಮ್ಮ ವೀರೇಂದ್ರ ಹೆಗ್ಗಡೆ ಅವರು ಗ್ರಾಮೀಣ ಪ್ರದೇಶದಲ್ಲಿ ತುಂಬಾನೇ ಈ ಒಂದು ಕುಡಿತಕ್ಕೆ ಮತ್ತೆ ಎಲ್ಲ ಏನೇನು ಬೇರೆ ಚಟಗಳಿದೆ ಅದಕ್ಕೆಲ್ಲ ನಮ್ಮ ಒಂದು ಸಮಾಜದ ಎಲ್ಲಾ ಸಮಾಜದ ಜನರಿಗೆ
ಅನಾನುಕೂಲ ಆಗ್ತಾ ಇದೆ. ಮತ್ತೆ ತಾಯಂದಿರು ಮತ್ತೆ ಮಹಿಳೆಯರು ಎಲ್ಲರಿಗೂ ಒಂದು ಒಳ್ಳೆಯ ಭವಿಷ್ಯ ಆಗಲಿ ಅಂತ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಈ ಒಂದು 2089ನೇ ಮಧ್ಯವರ್ಷನ ಸಮಾರಂಭವನ್ನು